ತಮಗೆ ಕೊಡಬೇಕಾದದ್ದು ನನಗೊಬ್ಬನಿಗೆ ಸೇರಿದ್ದಲ್ಲ. ಹೌದು, ನನ್ನ ದೇಹಾರ್ಥ ಶರೀರಿಗೆ ಒಪ್ಪಳಿದ್ದಾಳೆ. ಕೇಳಬೇಕು ಅಂತ ಇಲ್ಲ, ಆದ್ರೆ ಅವತ್ತು ಮಾತ್ರ ಹಾಗಾಗಿ ಒಂದು ಕ್ಷಣ ತಾವು ಸೇರಿದ್ದೇವೆ. ಚಂದ್ರವತಿ ಸ್ವಲ್ಪ ಮಗನನ್ನೂ ಕರ್ಕೊಂಡು ಬಾರೆ. ಶೋರ್ ಅದೇನು ಚಂದ್ರವತಿ ಏನು ಗುರುಗಳೇ? ಅದೇನು ನಾನು ಇಲ್ಲಿ ಕೂತಿರುವಾಗ ನೇರ ಮನೆಯವರಿಗೆ ನಮಸ್ಕಾರ ಒಂದೇ. ಅವರಿಗಿಂತ ಪ್ರಪಂಚದಲ್ಲಿ ಬೇರೆ ಯಾರು ನನಗೆ? ಹೇಗೆ ಅವರಿಗಿಂತ ಮಿಕ್ಕಿದವರು ಬೇರೆ ಯಾರು? ನನ್ನ ಪಾಲಿನ ದೇವರು. ಇದು ಸತ್ಯವಂತ. ಅದು ಅದೇ ನನಗೆ ನಮಸ್ಕಾರ ಮಾಡೋದು ಶಿವಾಗ್ತದೆ. ಚಂದ್ರವತಿ ದೇವರಿಗೆ ಮನಸ್ಸಿದ್ರೆ ನಿನ್ನಲ್ಲಿ ನಾ ಹೇಳಬೇಕು ಅಂತ ಇಲ್ಲ. ನನ್ನ ಮನಸ್ಸೇ ನೀನು. ನಾನೇನು ಮಾಡ್ತೇನೋ, ನಾನು ಹೇಗೆ ನಡೀತೇನೋ ಅಂತೆಯೇ ನೀನು ಇದು ತನಕ ನಡೆಯುವುದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟವಳು ಸತ್ಯ. ಆದರೂ ಈ ಕಾಲಕ್ಕೆ ನಿನ್ನಲ್ಲಿ ಕರೆದೊಂದು ಮಾತು ಹೇಳಬೇಕು ಅಂತ ಮನಸ್ಸಾಯಿತು. ಅಪ್ಪಣೆಯಾಗಲಿ. ಚಂದ್ರವತಿ, ವನಪಾಲಕರ ದೂರನ್ನಾಲಿಸಿ ಮೃಗಬೇಟೆಗೆ ಅಂತ ಹೋದ ನಾನು ವಿಶ್ರಾಂತಿಗಾಗಿ ಸ್ವಲ್ಪ ಹೊತ್ತು ಕುಳಿತಿದ್ದೆ. ಅಲ್ಲಿ ಯಾರೋ ಇಬ್ಬರು ಕನ್ನಿಕೆಯರು ಬಹಳ ಸೊಗಸಾಗಿ ಹಾಡಿ ಪಾಡಿ ಕುಡಿದು ತಮ್ಮದಾದಂತಹ ನಾಟ್ಯ ಲಹರಿಯನ್ನು ತೋರಿಸಿದ್ರು. ಸರಿ, ಮೆಚ್ಚಿದ ನಾನು ನಿಮಗೇನಾದ್ರೂ ಬೇಕಾದ್ರೆ ಕೇಳಿ ಅಂತ ಕೊಟ್ಟೆ. ಆಮೇಲೆ ಅವರು ಮುತ್ತಿನ ಸತ್ತಿಗೆಯನ್ನು ಕೇಳಿದ್ರು. ಹೌದಾ? ಕೊಡೆಯನ್ನು ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳಿದಾಗ ನಿನ್ನ ಸತಿಯರಪ್ಪೆವು ನಾವು ಅಂತ ಹೇಳಿದ್ರು. ಮಾತಿಗೆ ಮಾತು ಬೆಳೆದು ನಮ್ಮವರು ಅವರನ್ನು ಸ್ವಲ್ಪ ದಳಿಸಿದ್ರು. ಅದರಿಂದ ಕೋಪಗೊಂಡಂತಹ ಗುರುಗಳು ನನ್ನ ಮಕ್ಕಳಿಗೆ ನೀವು ಹೊಡೆದದ್ದು ತಪ್ಪಾಯಿತು, ಒಂದು ಛತ್ರ ಕೊಡೂ, ಇಲ್ಲದೇ ಇದ್ರೆ ಮದುವೆ ಆಗುವಂತ ಒತ್ತಾಯಿಸಿದ್ರು. ಸಾಮ್ರಾಜ್ಯವನ್ನಾದ್ರೂ ಬಿಟ್ಟೇನು ಗುರುಗಳೇ, ಅವರನ್ನು ಮದುವೆಯಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾನೊಂದು ಮಾತು ಹೇಳಿದ್ರೆ ಅದನ್ನು ಕೊಡುವಂತ ನಿರ್ಬಂಧಿಸಿದ್ರು. ನನ್ನ ಋತವನ್ನು, ನನ್ನ ಸತ್ಯವನ್ನು ತಪ್ಪುವುದಕ್ಕೆ ಸಾಧ್ಯ ಇಲ್ಲದೇ ಇದ್ದ ನಾನು ಒಡವೆಯನ್ನು ಕೊಡುವುದಕ್ಕೆ ಮನ ಮಾಡಿದ್ದೇನೆ. ಅವರಿಗೆ ದಾರಾದತ್ತವಾಗಿ ಕೊಡಬೇಕಾದ ನೆಲೆಯಲ್ಲಿ ದೇಹಾರ್ಧ ಶರೀರಿಣಿಯಾದ ನಿನ್ನಲ್ಲಿ ಒಂದು ಮಾತು ಹೇಳುವ ಅಂತ ಹೇಳಿದೆ. ಪ್ರಭೋ, ಎಲ್ಲಿದ್ದು ಅಸಮಾಧಾನ ನನಗಿಲ್ಲ. ಯಾಕೆ? ಯಾವುದೋ ಒಬ್ಬ ಅನಾಮಧೇಯನಿಗೆ ನಮ್ಮ ರಾಜ್ಯವನ್ನು ನಾವು ಒಪ್ಪಿಸಿ ಕೊಡುತ್ತಿರುವುದಲ್ಲ. ಅಲ್ಲ, ಲೋಕವಿಖ್ಯಾತರಾದಂತಹ ಋಷಿವರೇಣ್ಯರಿಗೆ ಕೊಡುವುದು ಅಂದ್ರೆ ಇದಕ್ಕಿಂತ ಮಹಾ ಸೌಭಾಗ್ಯ ಇನ್ಯಾವುದಿದೆ ಹೇಳಿ? ನನಗೆ ಗೊತ್ತಿದೆ ಚಂದ್ರವತಿ, ನಿನ್ನ ಬಾಯಿಯಿಂದ ಇಂಥದ್ದೇ ಮಾತು ಬಂದೀತು ವಿನಃ ನನ್ನನ್ನು ವಿರೋಧಿಸುವ ಯಾವ ನುಡಿಗಳು ಬಾರಲಾರವು ಅಂತ ಗೊತ್ತಿದೆ. ಸರಿ ಅಷ್ಟೇ. ಒಂದು ಕ್ಷಣ ನಿನ್ನಲ್ಲಿ ಇಟ್ಟು ಕೇಳಿದ್ರೆ ಸಾಕು. ಸರಿ, ಆದ್ರೆ ಅವನಲ್ಲಿ ಇಟ್ಟೇ ಕೇಳಿದ್ರೆ ಸಾಕು ಅಲ್ವೇ? ರೋಹಿತಾಶ್ವ, ಅಪ್ಪ, ಈ ಭೂಮಂಡಲದ ಅಧಿಕಾರ ನಮ್ಮಪ್ಪಯ್ಯನಾದಂತಹ ತ್ರಿಶಂಕು ಭೂಪತಿಗಳು ನನಗೆ ಬಿಟ್ಟು ಹೋದದ್ದು ಮಗ. ನನ್ನ ಕಾಲಾನಂತರ ನನ್ನ ಚಿರಂಜೀವಿಯಾದಂತಹ ನಿನಗೆ ನಾ ಕೊಡಬೇಕು. ಆದ್ರೆ ಏನು ಮಾಡುವ ಹೇಳು? ಪರಿಸ್ಥಿತಿ ವಿಷಮವಾಗಿ ಪರಿಣಾಮವನ್ನು ಕೊಡುವ ಹೊತ್ತಿಗೆ ಯಾವನಿಗೂ ಸುಧಾರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ ತಮ್ಮವರು ಅವನನ್ನು ಆಧರಿಸಿ ನಿಲ್ಲಬೇಕಾದದ್ದು ಕರ್ತವ್ಯ. ನೀನಮ್ಮ ಹೇಳಿದ ಮಾತನ್ನು ಕೇಳಿದೆಯಲ್ಲ ಮಗು, ಮನಸ್ಸು ಬಿಚ್ಚಿ ಹೇಳು ಮಗ, ನಿನಗಾಗಿ ಕೊಡಮಾಡಬೇಕಾದ ಈ ಸಾಮ್ರಾಜ್ಯವನ್ನು ಗುರುಗಳಿಗೆ ನಾನು ದಾರಾದತ್ತವಾಗಿ ಕೊಟ್ಟೆ ಅಂತಾದ್ರೆ ನಿನಗೇನು ಬೇಸರ ಇಲ್ಲ ತಾನೇ? ಅಪ್ಪ, ನಿಮ್ಮ ಮಾತನ್ನು ಕೇಳಿ ಸಂತೋಷವಾಯಿತು ನನಗೆ. ನನಗಾಗಿ ಕೊಡಬೇಕಾದಂತಹ ಈ ರಾಜ್ಯವನ್ನು ಗುರುವರರಿಗೆ ಕೊಟ್ಟಿದ್ದೀರಿ. ಅಪ್ಪ, ನೀವು ಹೇಳಿದಂತ ಮಾತು ನುಡಿದಂತೆ ನಡೆ ಮಗನೇ ಎನ್ನುವ ಹಾಗೆ ಇಷ್ಟರವರೆಗೆ ನೀವು ಸತ್ಯದ ಮಾತನ್ನೇ ಆಡುತ್ತಾ ಬಂದವರು ನೀವು. ಹಾಗಾಗಿ ಈ ರಾಜ್ಯವನ್ನು ಗುರುವರರಿಗೆ ಕೊಡುವುದರಲ್ಲಿ ನನ್ನ ಅನುಮತಿ ಇದೆ ತಂದೆ. ಚಂದ್ರಮತಿ, ಇವನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದೆ. ಇದಕ್ಕಿಂತ ಹೆಚ್ಚಾಗಿ ನಿನಗೆ ಹೇಳಬೇಕು. ಯಾಕೆ? ನನ್ನ ವಂಶದ ಕುಡಿಯನ್ನು ಹೆತ್ತುಕೊಡುವಲ್ಲಿ ನನ್ನ ಭಾವಕ್ಕೆ ಸ್ಪಂದಿಸಬಹುದಾದಂತಹ ಒಂದು ಮಗುವನ್ನೇ ಹೆತ್ತುಕೊಟ್ಟಿಯಲ್ಲ ನೀನು. ಹಿರಿಯರ ಆಶೀರ್ವಾದ, ದೇವರ ದಯ. ಗಂಡ ಹೆಣ್ಣಿರು ಎಷ್ಟು ಹೊಂದಾಣಿಕೆಯಲ್ಲಿದ್ರು ಕೆಲವು ಸಲ ಮಕ್ಕಳು ಆ ದಾರಿಯಲ್ಲಿ ಬರಬೇಕು ಅಂತ ಇಲ್ಲ.
ಬದಲಾಗುವುದುಂಟು. ನಮ್ಮ ದಾರಿಯನ್ನೇ ತುಳಿಯಬಹುದಾದ ಮಗುವನ್ನು ಹೆತ್ತು ಕೊಟ್ಟಿದ್ದಿ ಅಂತಾದ್ರೆ ನಿನಗೆ ನನ್ನಲ್ಲಿರಬಹುದಾದಂತಹ ವಿಶ್ವಾಸ ಇತ್ತು ಅಂತ ಅರ್ಥ ಆಗ್ತದೆ. ಸರಿ ಸ್ವಾಮಿ. ಹೀಗೆ ಅಲ್ಲಿ ಕಲಶದಲ್ಲಿ ನೀರನ್ನು ತುಂಬಿಸಿ ಇಲ್ಲಿದೆ ನೋಡಪ್ಪ, ಕೇಳಿ ಮಾತಾಡಿ ಅಪ್ಪ ಏನೋ ಅವನ ಮನಸ್ಥಿತಿ ಹಾಗೆ, ಅವನ ಮಾತು ಉಳಿಬೇಕು ಅಂತ. ನಿನ್ನ ಮಾತಲ್ಲಲ್ಲ ಮಗ, ಇಲ್ಲ ಪರಂಪರೆಯಲ್ಲಿ ಬಂದು ನೀನು ಅನುಭವಿಸಬೇಕಾದ್ದು. ಖಂಡಿತವಾಗಿಯೂ ಇಲ್ಲ. ತಂದೆ ಏನ್ ಹೇಳ್ತಾರೆ ಅದನ್ನೇ ನೆರವೇರಿಸುವವನು ನಾನು. ಚಂದ್ರಮತಿ ಸ್ವಾಮಿ, ಮದುವೆಯಾದ ಹೆಣ್ಮಕ್ಳಿಗೆ ಶ್ರೀಮತಿ ಅಂತ ಯಾಕೆ ಹೆಸರು? ಹೌದು, ಶ್ರೀಮತಿ. ಹೌದಲ್ಲ, ಅವ ಮತಿಗಟ್ಟಿ ಏನಾದ್ರೂ ಹೇಳಿದ್ರು ನೋಡು, ಈ ವಂಶವಲ್ಲರಿಯನ್ನು ಬೆಳೆಸುವಲ್ಲಿ, ವಂಶ ಅಭ್ಯುದಯ ಆಗುವಲ್ಲಿ ನಿನ್ನ ಪಾತ್ರವು ಮಹತ್ತರ. ಸರಿ, ನೀನಾದ್ರೂ ಹೇಳು. ಅವು ಏನು ಹೇಳಿದ್ರು ಎಲ್ಲ ಬಿಟ್ಟು ಬಿಡ್ತಾನೆ ಅಂದ್ರೆ ಎಲ್ಲ ಅಂತ ಹೇಳಿ ಅವಶ್ಯ ಆಗ್ತದ ಸ್ವಾಮಿ. ಹಾಗೆ ಅಂತ ಯಾವುದೋ ಹೆಣ್ಮಕ್ಳು ಮದುವೆ ಆಗ್ಬೇಕು ಅಂತ ಕೇಳಿದ್ರಂತ ಅವರಿಗೆ ಮನಸ್ಸಿದ್ದು ಒಬ್ಬಳಲ್ಲ 10 ಮಂದಿಗಳು ಬಂದರೂ ಕೂಡ ಅವರನ್ನು ಸವತಿಯರೆಂದು ಭಾವಿಸದೆ ಸಹವತ ಸ್ಥಿತಿಯಲ್ಲಿ ಬಾಳಿಸುವುದಕ್ಕೆ ನಾನು ಸಿದ್ಧವಿದ್ದೇನೆ. ಸತ್ಯ, ಅವರಿಗೆ ಇಷ್ಟವಾದ ಅಲ್ಲದ ಯಾವ ವ್ಯವಹಾರಕ್ಕೂ ನಾನಿಲ್ಲ. ಹೊಣೆಗೊಟ್ಟು ಬೇಕು. ಅವರು ನಿನ್ನ ದಾರಿಯಲ್ಲೇ ಇದ್ದಾರೆ, ನಾನು ಹೊಣೆಗಾರ ಅಲ್ಲ. ದಾರಿ ತಪ್ಪಿದವರು ನನ್ನ ಒಟ್ಟಿಗೆ ಇರಲ್ಲ, ನಾವು ದಾರಿ ತಪ್ಪುವುದಿಲ್ಲ. ಇದು ಸತಿಸುತರ ಜೊತೆಯಾಗಿ ಕೈ ಸೇರಿಸಿ ಶುದ್ಧೋದಕವನ್ನು ತಮ್ಮ ಅಂಗೈಗೆ ಎರೆದು ದಾರಾದತ್ತವಾಗಿ ಕೊಡುವಲ್ಲಿ ಈಶ್ವರಾರ್ಪಣೆ ಎನ್ನುವ ಭಾವದಲ್ಲಿ ಕೊಟ್ಟಿದ್ದೇನೆ. ಎಲ್ಲ ಬಂತು, ಎಲ್ಲ ಬಂತಲ್ಲ, ಎಲ್ಲ ಬಂತು. ಇನ್ನು ಇಲ್ಲಿ ಬಾ. ಜೀವನಕ್ಕೆ ನನ್ನ ನಡವಳಿಕೆಯಿಂದ ಅಪಚಾರ ಆಗಬಾರದು. ಆ ನೆಲೆಯಲ್ಲಿ ನಾನು ಹೇಳ್ತೇನೆ. ಎಲ್ಲ ಆಯ್ತವ ಅಂತ ಕೇಳಿದ್ಯಲ್ಲ, ನೀನು ಈಗ ಅಂದಂತೆ ಎಲ್ಲ ಮುಗಿಯಿತು. ಹೌದು, ಆದ್ರೆ ಋಣ ಇನ್ನೂ ಇದೆ. ಯಾವುದು ಗುರುಗಳೇ? ನೋಡಪ್ಪ, ಅದರಲ್ಲಿಯೂ ಈ ಬ್ರಾಹ್ಮಣರ ವಿತ್ತ ಅನ್ನೋದು ಉಳಿಬಾರದು, ಪಾಪ ಅಂತ ನೀನೇ ಒಮ್ಮೆ ಹೇಳಿದ್ಯಲ್ಲ. ಹೌದು, ನಿನ್ನಲ್ಲಿ ಅಂದು ನಾನು ನ್ಯಾಸವಾಗಿಟ್ಟು ಹೋದಂತಹ ಆ ಚಿನ್ನಾಭರಣ, ಆ ಧನ ಕನಕಾದಿಗಳು ಅದು ಇಲ್ಲೇ ಉಂಟಲ್ಲ, ಅದನ್ನೇನು ಬಿಟ್ಟು ಹೋಗುವವನು ನಾನು. ಅದನ್ನು ಕೊಡಪ್ಪ, ಅದನ್ನು ಕೊಡು. ಸರಕು ಒಪ್ಪಿಸಿದ ಮೇಲೆ ಮೊದಲು ಕೊಟ್ಟದ್ದನ್ನು ಕೊಡು. ಅದೇ ಇದನ್ನು ನಾನು ನಿಮಗೆ ದಾರಾದತ್ತವಾಗಿ ಕೊಟ್ಟೆ. ಹೌದಲ್ಲ, ಅದರ ಅರ್ಥ ಏನು? ನನ್ನದ್ದನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಆ ಮಾತು ಹೇಳಿಯೇ ಕೊಟ್ಟದ್ದು. ಅವತ್ತು ನಮ್ಮ ಮಾತು ಹೇಗೆ ನಿಂತದ್ದು?
ನನ್ನದಾಗಿ ನಿನ್ನ ಹತ್ರ ಇರ್ಲಿ ಅಂತ ನಾನು ಬಿಟ್ಟು ಹತ್ತಿರ ಮಾತ್ರ ಇರುವುದು ನನ್ನದಲ್ಲ, ನಿನ್ನದಲ್ಲ, ನಿಮ್ಮದ್ದಾಗಿ ನನ್ನಲ್ಲಿ ನಿನ್ನಲ್ಲಿ ಸ್ವಾಮಿತ್ವ ನನ್ನಲ್ಲಿ. ಅದು ಪ್ರತ್ಯೇಕ ನಮ್ಮದ್ದಾದಂತಹ ಸಾಮ್ರಾಜ್ಯದಲ್ಲಿ ಬೀಗ ಮುದ್ರೆಯನ್ನು ಜಡಿದು ನಿಮ್ಮ ಹೆಸರಲ್ಲಿ ವಿಶ್ವಾಮಿತ್ರ ನಿಧಿ, ಯಾವ ಕಾಲಕ್ಕೂ ಅದು ಯಾರದ್ದೂ ಅಲ್ಲ, ನಿಮ್ಮದ್ದಲ್ಲದೆ. ಹೌದು. ಒಂದು ಮಾತು ನಾನು ಹೇಳಲೆ, ಸರಕನ್ನೇ ಒಪ್ಪಿಸಿದ ಮೇಲೆ ಸುಂಕವನ್ನು ಇಡು ಅಂತ ತಾವು ಹೇಳಿದ್ರೆ, ಸರಕಿಗಾಗಿ ಸುಂಕವೋ ಸುಂಕಕ್ಕಾಗಿ ಸರಕ ಅಂತಲ್ವ ಹೇಳಬೇಡುವ. ಈಗ ನಾನು ಪೂರ್ಣ ಪ್ರಮಾಣದಲ್ಲಿ ನನ್ನದನ್ನು ನಿಮಗೆ ಅರ್ಪಿಸಿದ್ದೇನೆ. ಅವತ್ತೇ ನಾನೊಂದು ಮಾತು ಹೇಳಿದ್ದೇನೆ, ನಿಮ್ಮದ್ದು ಯಾರೂ ತೆಗೆಯುವುದಿಲ್ಲ, ನಿಮ್ಮ ಸಂಪತ್ತು ನಿಮ್ಮದ್ದಾಗಿಯೇ ನಮ್ಮಲ್ಲಿ ಇರ್ತದೆ. ಈಗ ನಿಮ್ಮ ಸಂಪತ್ತನ್ನು ನಾನು ಒಳಗೆ ಹಾಕಿದೆ ಅಂತಾದ್ರೆ, ನಿಮ್ಮ ಸಂಪತ್ತಿಗೆ ನಾನೇ ಯಜಮಾನನಾದ್ರೆ, ಅಥವಾ ನಿಮ್ಮ ಸಂಪತ್ತನ್ನು ನಾನು ಮುಳುಗಿಸಿದ್ರೆ ಮತ್ತೆ ನನ್ನ ಸತ್ಯ ಉಳಿಯುವುದು ಹೇಗೆ? ನೋಡು ಹರಿಶ್ಚಂದ್ರ, ಬಾಲಿಶ ಅಂತ ಹೇಳಬೇಡ, ಇಲ್ಲ ಆದ್ರೂ ಹೇಳುವುದು ಅನಿವಾರ್ಯ. ಹೇಳಿ. ಈಗ ಕರೆಯುವ ಹಸುವನ್ನು ಒಬ್ಬ ಕೊಂಡಾಗ ಕರು ಅದರ ಒಟ್ಟಿಗೆ ಬರ್ತದೆ. ಬೇಡ ಇಲ್ಲ ಅಂತ ನಿನ್ನ ಅಲ್ಲ, ಕರೀಲಿಕ್ಕೆ ಹೌದೇ ಹೌದಾದ್ರೆ ಕರೆಯುವ ಹಸು ಅಂತಲ್ವೇ? ಅದರಲ್ಲಿ ಒಂದುಂಟು ಗುರುಗಳ, ಒಂದುಂಟು ಅಂದ್ರೆ ದೊಡ್ಡ ಜಾತಿಯ ಹಸುವಾದ್ರೆ ಕರು ಬೇಕು ಅಂತ ಆಗುವುದಿಲ್ಲ. ಇದು ಊರ ತಳಿ, ಕರು ಉಂಟೆ ಒಟ್ಟಿಗೆ, ಅದರಲ್ಲಿ ಅಪವಿಶ್ವಾಸ ಬೇಡ ನಿಮಗೆ. ಅದನ್ನು ಇಟ್ಟುಕೊಂಡು ಕರೆಯುವ ಹಸು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಹಾಗೆ ಇದನ್ನು ಕೊಡದೆ ಪೂರ್ತಿ ಆಗುವುದೇ? ಅದು ಈ ಹಸುವಿನ ಕರು ಅಲ್ಲ, ಈ ಹಸುವಿನ ಕರು ಅಲ್ಲ, ಅದು ಮೊದಲೇ ಆದ ಕರು. ಅದನ್ನು ನಿಮಗಾಗಿಯೇ ನಾವು ಒಪ್ಪಿಸಿದ್ದೇನೆ. ಕರೆಯುವ ಹಸು ಅಂದ್ರೆ ಇದಕ್ಕೆ ಕರು ಉಂಟಲ್ಲ ಒಟ್ಟಿಗೆ. ಯಾವುದು? ಈ ಸಾಮ್ರಾಜ್ಯ ಮಾತ್ರ ಅಲ್ಲ, ನಂದು ಅಂತ ಇದ್ದದ್ದಲ್ಲಿ ಅದು ಕೊಡಿ. ನಿಮ್ಮದ್ದು ಅಂತ ಹೇಳಿದ್ದು ಆಗ ತೋರಿಸಿದ ಹಾಗೆ ನೋಡಿ, ಅಲ್ಲೇ ಉಂಟು, ನಿಮ್ಮ ಹೆಸರು ಬರೆದು ನಿಮ್ಮದ್ದಾಗಿಯೇ ಉಂಟದು. ಅದನ್ನ ಅಂದ್ರೆ ನನ್ನ ಸ್ವಾಧೀನ ಕೊಟ್ಟು ಹೋದ. ಹೌದೇ ಹೌದು, ನನ್ನ ಸ್ವಾಧೀನವೇ ಇತ್ತು. ನೀವು ಈಗ ಕೇಳುವಾಗ ಅದು ನಿಮಗೆ ಸೇರಿದ ಸಾಮ್ರಾಜ್ಯದ ಒಳಗೆ ಉಂಟು. ಈಗ ನಾನು ಅದನ್ನು ತಿಂದು ಹಾಕಿದೆ ಅಂತಾದ್ರೆ ಮತ್ತೆ ನನ್ನಲ್ಲಿ ನೀವು ಸತ್ಯ ಹುಡುಕುವುದೇ ಹೇಗೆ? ನಾನು ಸತ್ಯ ಹರಿಶ್ಚಂದ್ರ ಆಗುವುದೇ ಹೇಗೆ? ಬೇಡ. ಈಗ ಆ ದಾರ ಎಳೆಯುವ ಹೊತ್ತಿಗೆ ನನ್ನದಾದಂತ ಸಮಸ್ತ ಸಾಮ್ರಾಜ್ಯ ಹೌದು ಹೇಳುವ ಜೊತೆಗೆ ಒಂದು ವಾಕ್ಯ ಸೇರಿಸ್ತಿದ್ರೆ ಅನಿವಾರ್ಯ ಇಲ್ಲ. ನಿಮಗೆ ಗೊತ್ತುಂಟಲ್ಲ, ನನ್ನದ್ದು ಅಂತ ಹೇಳಲ್ಪಟ್ಟ ಸಮಸ್ತವನ್ನು ನಿಮಗೆ ದಾರ ಎರೆದಿದ್ದೇನೆ. ಹಾಗಿದ್ರೆ ಆ ಮಾತಿಗೆ ಮೌಲ್ಯ ಅಲ್ಲಿಯೋ? ನಿಮ್ಮದ್ದನ್ನು ನಾನು ಎರೀಲಿಲ್ಲ, ಅದು ಈಗಲೂ ನನ್ನದಾಗಿ ನಿನ್ನ ಹತ್ರ ಇರಲಿ ಅಂತ ಹೇಳೋದಕ್ಕೆ. ಅದೇ, ನನ್ನದ್ದನ್ನು ನಿಮಗೆ ದಾರ ಎರೆದಿದ್ದೇನೆ, ನಿಮ್ಮದ್ದು ನನ್ನಲ್ಲಿ ಇಲ್ಲ, ಅದು ನಿಮ್ಮದ್ದಾಗಿಯೇ ಇಲ್ಲಿ ಉಂಟು. ಬೇಡ, ವಿಷಯವೆಲ್ಲ ಬಿಡು. ಹೇಗೆ? ಇಲ್ಲ ಅಂತ ಹೇಳಿದ್ರು, ಕೊಡ್ಲಿಲ್ಲ ಅಂತ ಹೇಳಿಬಿಡು, ಅಷ್ಟೇ ಹೇಳಿಬಿಡು. ನಾನು ನೇರ ಹೋಗ್ತೇನೆ, ನನಗೆ ಕಾಡಿನಲ್ಲಿ ಜೀವಿಸಿ ಅಭ್ಯಾಸ ಉಂಟು. ನಿಮಗೆ ಯಾವುದು ಅಭ್ಯಾಸ ಉಂಟು? ನಿಮಗೆ ಯಾವುದು ಅಭ್ಯಾಸ ಉಂಟು? ನಿಮಗೆ ಅಭ್ಯಾಸ ಇಲ್ಲದೆ ಇದ್ದದ್ದು ಈ ಪ್ರಪಂಚದಲ್ಲಿ ಅಭ್ಯಾಸವೇ ಅಲ್ಲ. ಅದು ಹೇಳು. ಮೂಗು ಹಿಡಿದು ಶ್ವಾಸ ಬಿಡು ಅಂತ ಹೇಳಿ ಬಾಯಿ ತೆರೆಸಿದ ಹಾಗೆ ಬಾಯಲ್ಲೆಲ್ಲ ಮೂಗಲ್ಲೇ ತೆಗಿ, ಮೂಗು ಕಟ್ಟಿ ಹಿಡಿದಿದ್ದೀರಿ ನೀವು. ಗುರುಗಳೇ, ಅದು ನಾನು ತಿಂದು ಹಾಕಿದ್ದೇನೆ ಅಂತ ನೀವು ಹೇಳಬಾರದು. ಮಾತಿಗಾಗಿ ಕೊಡು, ಮಾತಿದ್ರೆ ಕೊಡು, ಮಾತು ಉಂಟು ಅಂತಾದ್ರೆ ನನಗೆ ಅದು ಬೇಕು ಅಂತ ನೀವು ಹೇಳುವುದಿಲ್ಲ. ಅದೇ ಹೇಳುವುದೇ ತಪ್ಪುವುದಿಲ್ಲ, ಈಗಲೂ ತಪ್ಪುವುದಿಲ್ಲ ಅಂದ್ರೆ ಕೊಡ್ತೀಯಾ? ಅವಕಾಶ ಬೇಕು. ಅವಕಾಶ ಏನು? ಸತ್ಯವನ್ನು ನಾಬಿಡೆನು ಕನಗವ ನಿತ್ತುವೆನ್ನಳು ನಿಜದ ಮಾರ್ಗದೋ ಮಹೋತ್ತಮನೆ ಕೊಡು ಜನಗೆ 42 ದಿನದವಧಿ ಮಹೋತ್ತಮನೆ ಕೊಡು ಜನಗೆ 42 ದಿನದವಧಿ ಪೃಥ್ವಿಯನ್ನು ಸಂಚರಿಸಿ ನಾದಂತಿಪ್ಪೆನು ಪೃಥ್ವಿಯನ್ನು ಸಂಚರಿಸಿ ನಾದಂತಿಪ್ಪೆನು ಕನಕಗಳ ಮತ್ತೆ ನುಡಿದರು ಮುಡಿದರು ಪತಿಯ ನನವನ್ನು
ಉಸಿರು ಸ್ವಾಮಿ. ಸತ್ಯ ಎನ್ನುವುದು ನನ್ನ ಪ್ರಾಣ. ತಪ್ಪಿಯಾದರೂ ಹೇಳಿದ ವಾಕ್ಯ ಸತ್ಯವೇ ಹೌದು ಅಂತಾದ್ರೆ ಮಾತಿಗೆ ಸಮಾನವಾದ ಗೌರವವನ್ನು ಕೊಟ್ಟು ಕಾಪಿಡುವ ನಾನು. ನನ್ನ ಮಾತು ಬೇರೆಯಲ್ಲ, ನನ್ನ ಮಾತೆ ಬೇರೆಯಲ್ಲ. ನಾನು ಆಚರಿಸುವ ಸತ್ಯ ಬೇರೆಯಲ್ಲ, ನಾನು ನಂಬಿದ ದೇವರು ಬೇರೆಯಲ್ಲ. ಇದು ಹೇಳುವಾಗ ಸತ್ಯವೆಂದು, ನಡೆಯುವಾಗ ಧರ್ಮವೆಂದು, ಆಚರಿಸುವಾಗ ದೇವರೆಂದು ನಂಬಿದ ನನ್ನ ಸತ್ಯ. ಸತ್ಯಕ್ಕಾಗಿ ಕೊಡು ಹರಿಶ್ಚಂದ್ರ. ಸತ್ಯದ ಮಾತು ಹೌದು ಅಂತಾದ್ರೆ ಮಾತಿಗಾಗಿ ಕೊಡು ಅಂತ ತಾವು ನಿರ್ಬಂಧ ಮಾಡುವುದಿದ್ರೆ ಮಾತು ಇನ್ನೂ ಉಂಟು ಸ್ವಾಮಿ. ಸತ್ಯವನ್ನು ಮೀರಿ ನಾನು ನಡೆಯಲಾರೆ. ಸಮಸ್ತವನ್ನು ನಿಮಗೆ ನಾನು ಒಪ್ಪಿಸಿದ್ದೇನೆ. ಎಲ್ಲಿಯವರೆಗೆ ಒಪ್ಪಿಸಿದ್ದೇನೆ ಕೇಳಿದರೆ ನಾನಿತ್ತ ನೆಲವಾದರೂ ತಮ್ಮದು. ಆದ್ದರಿಂದ ಕರಜೋಡಿಸಿ ವಿನಮ್ರನಾಗಿ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವುದು ಗುರುಗಳೇ. ಏನು ಕ್ಷತ್ರಿಯನಾದ ನಾನು ಹೆಚ್ಚಂದ್ರೆ ಒಬ್ಬನ ಸಾಲ ತೀರಿಸುವುದಕ್ಕೆ ಕೇಳಬಹುದಾದಂತಹ ಅವಧಿ ಎಷ್ಟು? 48 ದಿವಸ ಮಾತ್ರ. ಒಂದು ಮಂಡಲ ದಿನ, ಒಂದು ಮಂಡಲ, ಒಂದು ಮಂಡಲ. ಅದಕ್ಕಿಂತ ಹೆಚ್ಚು ಕೇಳಲಿಕ್ಕೆ ಹಕ್ಕಿಲ್ಲ ಕ್ಷತ್ರಿಯರಾದವರಿಗೆ. ತಮ್ಮ ಸಾಲವನ್ನು ತೀರಿಸಲು ಸುಖವಾಗಿ 1 ಮಂಡಲದ ಅವಧಿಯನ್ನು ನೀವು ಕೊಟ್ಟಿರಿ ಅಂತಾದ್ರೆ ಭೂಮಂಡಲವನ್ನು ಚಲಿಸಿ ನಿಮ್ಮ ಸಾಲವನ್ನು ನಾನು ಸಂದಾಯ ಮಾಡ್ತೇನೆ. ಭೂಮಂಡಲವನ್ನೆಲ್ಲ ಕೊಟ್ಟಾಗಿ ಅಯ್ಯ ಓ ಒಂದು ರೀತಿಯಲ್ಲಿ ನೀನು ಹೆತ್ತ. ಯಾಕೆ? ಯಾಕಂದ್ರೆ ನಿನ್ನ ಆಡಳಿತ ಒಳಪಟ್ಟ ಭೂಪ್ರದೇಶವನ್ನೆಲ್ಲ ದನ ಕನಕಾದಿಗಳನ್ನೆಲ್ಲ ಒಟ್ಟು ಹೇಳುವುದಿದ್ರೆ ಧರಾಮಂಡಲವನ್ನೆಲ್ಲ ಧಾರ ಎರೆದು ಕೊಟ್ಟಿದ್ದೀವಿ. ಈಗ ಸ್ವಾಮಿತ್ವ ನಂದೆ ಅಂತ ಇದ್ರೆ ಭೂಮಿಯನ್ನು ಸಂಚರಿಸಿ ಸಂಪಾದನೆ ಮಾಡಿ 48 ದಿನದಲ್ಲಿ ಪೂರೈಸ್ತೇವೆ ಅಂತ ಹೇಳ್ತೀಯಲ್ಲ. ಈ ಸಂಪಾದನೆ ನನ್ನಲ್ಲಿ, ನನ್ನ ಕ್ಷೇತ್ರದಲ್ಲಿ ಇದ್ದುಕೊಂಡು, ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಇದ್ದುಕೊಂಡು ನೀನು ಮಾಡಿದ ಸಂಪಾದನೆ ಹಕ್ಕಿರುವುದು ನನಗೆ. ಅದು ನಿನ್ನದಾಗುವುದಿಲ್ಲ. ನೀನು ಇಲ್ಲಿ ಅಲ್ಲದೆ ಬೇರೆ ಏನ್ ಮಾಡ್ತೀಯ? ನಾವು ಕೊಡುವುದಕ್ಕೆ ಎಲ್ಲಿ ಹೋಗ್ತಿ? ಗುರುಗಳೇ, ನೀವೇ ಅವತ್ತು ಹೇಳಿದ್ದುಂಟಲ್ಲ, ಹಿಂದೆಯೂ ನಡುವೆ ದ್ವೀಪದ ಹೊರಗೆ ಮುದ್ರಾಂಕಿತವಾದ ಅಥವಾ ಸಮುದ್ರ ಮೇಖಲೆಯಾದಂತಹ ಧರಣಿಯನ್ನು ನಿಮಗೆ ನಾನು ಕೊಟ್ಟ ಮೇಲೆ ನಾನು ಸಂಪಾದಿಸುವುದು ಎಲ್ಲಿಂದ? ಅದೇ 1000ರಲ್ಲಿ 1000ವೂ ಸತ್ಯದ ನುಡಿಯನ್ನು ನಡೆಯನ್ನು ತೋರಿಸಬಹುದಾದ ನುಡಿಗಳು ಗುರುಗಳೇ. ಹೌದಲ್ಲ? ನನ್ನ ಕಣ್ಣ ಅಂಚಿನಲ್ಲಿ ಅಂಟಿ ಇರುವಂತಹ ಧೂಳಿಗೂ ತಾವು ಯಜಮಾನರು. ಅಂತಲ್ಲಿ ಉಸಿರಾಡುವ ಉಸಿರಿಂದ ತೊಡಗಿ ನಿಂತಿರುವ ನೆಲದಿಂದ ತೊಡಗಿ ಆಡುವ ಮಾತಿನವರೆಗೆ ಸ್ವಾಮಿತ್ವ ಅಂತಲ್ಲಿ ನಾನು ದಾನಾದತ್ತವಾಗಿ ಕೊಟ್ಟಿರುವ ಭೂಮಿಯಲ್ಲಿ ನಾ ಮತ್ತೆ ಸಂಪಾದನೆ ಮಾಡಿದೆ ಅಂತಾದ್ರೆ ಹಕ್ಕು ನಂದು. ಅದು ದೈವದೋಷವಾಗ್ತದೆ. ದಾನಾದತ್ತವಾಗಿ ಕೊಟ್ಟದ್ದರಲ್ಲಿ ಬ್ರಹ್ಮಸ್ಥದಲ್ಲಿ ನಾವು ಆಡಕೂಡದು, ಮತ್ತೆ ಅದನ್ನು ಸೆಳೆಯಕೂಡದು. ಅದು ದೋಷವಾಗ್ತದೆ, ದತ್ತಾಪಹಾರವಾಗ್ತದೆ. ಗುರುವರೇಣ್ಯ, ನಿಮ್ಮ ನನ್ನ ಒಡನಾಟ ನಮ್ಮ ತಂದೆಯವರ ಕಾಲದಿಂದಲೇ ಇದ್ದದ್ದು. ಹೌದಪ್ಪ. ನಮ್ಮ ಕುಟುಂಬದ ಬಗ್ಗೆ ಎಷ್ಟು ವತ್ಸಲೆಗಳು ನೀವು ಎನ್ನುವುದು ನಮಗೆಲ್ಲ ಗೊತ್ತಿದ್ದ ವಿಚಾರ. ಅದೇ ಆಗ ನೀವು ನಮ್ಮ ಹಿರಿಯರಲ್ಲೋ ನಮಗೆ ಕೇಳುವ ಹಾಗೋ ಒಂದು ಮಾತು ಹೇಳುತ್ತಾ ಇದ್ದದ್ದು ಈಗ ನನಗೆ ನೆನಪಾಗ್ತದೆ. ಯಾವುದಪ್ಪ ಅದು? ಯಾವ ಪ್ರದೇಶಕ್ಕೂ ತನ್ನ ಸ್ವಾಮಿತ್ವವನ್ನು ಬಿಟ್ಟುಕೊಡದೆ ತಾನು ಸ್ವತಂತ್ರವಾಗಿ ನೆಲೆಯೂರಿದಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ
ಎರಡನೆಯ ಕೈಲಾಸ ಅಂತ ಹೇಳಲ್ಪಟ್ಟ ವಿಶ್ವನಾಥನ ಸನ್ನಿಧಾನವಾಗಿರುವಂತಹ ಕಾಶಿ. ಕಾಶಿಯ ನೆಲದಲ್ಲಿ ಯಾರಿಗೂ ಒಡೆತನ ಎನ್ನುವುದಿಲ್ಲ, ಅಲ್ಲಿ ಧರ್ಮದರ್ಶಿಗಳು ಮಾತ್ರ ಇರುವುದು. ಎಂತಹ ಚಕ್ರಾಧಿಪತ್ಯವನ್ನು ಹೊಂದಿದವನಿಗಾದರೂ ಅಂಕೆಯ ಒಳಗೆ ಸಿಕ್ಕುವ ಭೂಮಿಯಲ್ಲ ಕಾಶಿ ಅಂತ ತಮ್ಮಂತವರು ಹೇಳಿದ ಹಿತೋಕ್ತಿಗಳು. ಅದು ಇಷ್ಟು ಕಾಲದವರೆಗೆ ನೆನಪುಳಿದೇನೋ? ಕಾಶಿ ಇರುವಲ್ಲಿವರೆಗೂ ನೆನಪಿರ್ತದೆ ಗುರುಗಳೇ. ಗುರುಗಳೇ, ನಿನಗೇನು ಕಾಶಿಯ ನೆನಪಾಗ್ತೀಗ? ಅಲ್ಲ, ಕಡೆಗೆ ಎಲ್ರಿಗೂ ಕಾಶಿಯ ನೆನಪೇ ಆಗಬೇಕು ಗುರುಗಳೇ. ಅದು ನನಗೆ ಅಂತಲ್ಲ, ಸಂದರ್ಭ ಬಂದ್ರೆ ಎಲ್ರಿಗೂ ಅವ್ರದ್ದು ನೆನಪಾಗಬೇಕು ಕಾಶಿಯದ್ದು. ನಿಮಗೂ ಸಮೇತ ಅಂತ ಹೇಳಿಬಿಡ. ಅದನ್ನು ನೀವು ಗ್ರಹಿಸಿದ್ರೆ ನಾ ಹೇಳಿದ್ದು ಸಾರ್ಥಕ ಆಯ್ತು. ಇನ್ನು ಹೇಳ್ಬೇಕ ಗುರುಗಳೇ, ನೋಡಿ ಎಂತಹ ಒಂದು ಅವಕಾಶ ನೋಡಿ. ನಿಮ್ಮ ಸಾಲ ತೀರಿಸುವುದಕ್ಕಾದ್ರೂ ಒಂದು ಕಾಶಿಗೆ ಹೋಗಬೇಕಾದ ಸುಸಂದರ್ಭ ನನಗೆ ಬಂತು ನೋಡಿ. ಭಾಗ್ಯನಾಥನಾದ ವಿಶ್ವನಾಥನ ದರ್ಶನ ಮಾಡುವುದಕ್ಕೆ ಈ ಸಂದರ್ಭ ನನಗೆ ಒಂದು ಅನುಕೂಲವಾಗಿ ಮಾಡಿಕೊಟ್ಟಿದೆ ಅಂತ ಆದ್ರೆ ಅದು ತಮ್ಮಂತವರ ಕೃಪೆ ಅಂತ ನಾನು ತಿಳಿದ್ದೇನೆ. ಹಾಗಾಗಿ ಕಾಶಿಗೆ ಹೋಗಿ ಸಂಪಾದನೆ ಮಾಡ್ತೀವಿ. ಕಾಶಿಗೆ ಹೋಗಿ ಸಂಪಾದನೆ ಮಾಡಿ ನಿಮ್ಮ ಸಾಲವನ್ನು ನಾನು ತೀರಿಸ್ತೇನೆ. ಹೌದೇನೋ? ನೀನೇನೋ ಕಾಶಿಗೆ ಹೋಗ್ತಿ, ಸರಿ, ಸಂಪಾದನೆ ಮಾಡ್ತಿ. ನಿಜ. ನನ್ನ ಸಾಲವನ್ನು ನಾನು ಪಡ್ಕೊಳ್ಳೋದಕ್ಕೆ ನಿನ್ನ ಬೆನ್ನ ಹಿಂದೆ ನಾನು ಬರ್ಬೇಕೇನೋ? ಗುರುಗಳೇ, ಮತ್ತೆ ನೀವು ಏನು ಮಾಡಬೇಕು? ಕೊಡು ಸಂಘದೊಬ್ಬನನ್ನು ಕೊಡು ಬೆಸಂಬಳ ಹೋಗಿ ಕೊಡು ಸಂಘದೊಬ್ಬನನ್ನು ಕೊಡು ಬೆಸಂಬಳ ಹೋಗಿ ಸಾಲ ನಿಮಗೆ ಬಂದು ಮುಟ್ಟುವಲ್ಲಿ ಯಾವಾಗ ಬಂದೀತು, ಹೇಗೆ ಬಂದೀತು, ಯಾವನಲ್ಲಿ ಬಂದೀತು ಎನ್ನುವ ತವಕವನ್ನು ನೀವು ಪಡುವುದಕ್ಕೆ ಆರಂಭ ಮಾಡಿದ್ದೀರಿ ಅಂತಾದ್ರೆ ನನಗೇಂತಲ್ಲ ಗುರುಗಳೇ, ನನ್ನ ಸತ್ಯಕ್ಕೆ ಅದರಿಂದ ಕೊರತೆಯಾದೀತು, ನನ್ನ ಧರ್ಮಕ್ಕೆ ಅದರಿಂದ ಲೋಪವಾದೀತು. ಹರಿಶ್ಚಂದ್ರನ ಬದುಕಿನಲ್ಲಿ ಇದು ತನಕ ನಡೆದುಕೊಂಡು ಬಂದಿರುವಂತಹ ಶ್ವೇತ ಶುಭ್ರವಾದ ಬದುಕಿನ ಹಾದಿಗೆ ಅದರಿಂದ ಕರಿಕಲೆಯಾದೀತು ಗುರುಗಳೇ. ಬೇಡ ಬೇಡ. ಆದ್ದರಿಂದ ದಯಮಾಡಿ ನಿಮ್ಮಲ್ಲಿ ಒಂದು ಪ್ರಾರ್ಥನೆ. ಏನು? ನನ್ನ ಒಟ್ಟಿಗೆ ಒಬ್ಬಾಳನ್ನು ನೀವು ಕಳುಹಿ ಕೊಟ್ಟಿರಿ ಅಂತಾದ್ರೆ 48ನೇ ದಿವಸದ ರಾತ್ರಿಯ ಮುಸ್ಸಂಜೆಯ ಸೂರ್ಯ ಮುಳುಗುವುದಕ್ಕಿಂತ ಮೊದಲು ನಿಮ್ಮ ಸಾಲವನ್ನು ನೀವು ಕಳುಹಿಸಬಹುದಾದಂತಹ ವ್ಯಕ್ತಿಯ ಕೈಯಲ್ಲಿ ಕೊಟ್ಟು ನಾನು ಋಣಮುಕ್ತನಾಗ್ತೇನೆ ಗುರುಗಳೇ. ಹರಿಶ್ಚಂದ್ರನಾಗ್ತೇನೆ. ಹರಿಶ್ಚಂದ್ರ, ಹೌದು, ಆಳನ್ನು ಕಳುಹಿಸುವೆ. ನೋಡು, ಓರ್ವ ಋಷಿ ಆಚರಿಸುವ ತಪದಲ್ಲಿಯೂ ಒಂದು ಸ್ವಾರ್ಥ ಇರ್ತದೆ. ಚರಾಚರ ಜೀವಿಗಳಲ್ಲಿಯೂ ಮಾಡುವ ಕೆಲಸದ ಬಗ್ಗೆ ಏನೋ ಒಂದು ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರ್ತಾರೆ. ಹೌದು. ಈ ಪ್ರಪಂಚದಲ್ಲಿ, ಪ್ರಚಲಿತ ಪ್ರಪಂಚದಲ್ಲಿ ಅವನಿಗೆ ಅದು ಪ್ರಯೋಜನ ಇಲ್ಲದೆ ಕೇವಲ ನಮ್ಮೊಳಗಿನ ವ್ಯವಹಾರಕ್ಕೆ ಇನ್ನೊಬ್ಬರ ಜೀವನವನ್ನು ಬಲಿ ಕೊಟ್ಟು ಸಂಪಾದನೆ ಇಲ್ಲ ಅಂತ ಮಾಡಿಸ್ಬೇಕು. ಅವನಿಗೆ ಅದು ಸಂಬಳ ಕೊಡೋದು. ಅಯ್ಯೋ ಗುರುಗಳೇ, ನೀವು ಕಳುಹಿಸಿ, ಅವರ ಸಂಬಳವನ್ನು ನಾ ಕೊಡುವೆ. ಕೊಡು ಸಂಗಡ ನನಗೊಬ್ಬನ, ಕೊಡುವೆ ಸಂಬಳ ನಾನವನ. ಹೀಗೆ ಇರುವುದು. ಹರಿಶ್ಚಂದ್ರ ಕೈ ಜೋಡಿಸುವ ಜೋಡಿಸ್ತಾನೆ ಪುಣ್ಯ. ಯಾಕೆ ಗುರುಗಳೇ? ಯಾಕೆ ಗೊತ್ತಾ? ಅವನ ಸಂಬಳ ಸಮೇತ ನನ್ನ ಋಣವನ್ನು ತೀರಿಸುವುದಕ್ಕೆ ಕಾಶಿಗೆ ಹೋಗಿ ಕೈ ಮುಗಿಲಿಕ್ಕೂ ಪುರುಸೊತ್ತಿಲ್ಲದೆ ನೀನು ಕಷ್ಟಪಡೋದು ಬೇಡ. ಆದ್ದರಿಂದ ಇಲ್ಲ ಅಂತ ಒಂದು ಈಗಲಾದರೂ ಹೇಳಿಬಿಡು. ಗುರುಗಳೇ, ಇಲ್ಲ ಅಂತ ಹೇಳುವುದಿದ್ರೆ ಇಷ್ಟು ಮುಂದೆ ಬರಬೇಕು. ನಾನು ಯಾವತ್ತೇ ಹೇಳುವುದಿಲ್ವೋ? ಇಲ್ಲ ಎನ್ನುವುದೇ ನನ್ನಲ್ಲಿ ಇಲ್ಲ ಗುರುಗಳೇ. ಹೌದಲ್ಲ? ಇಲ್ಲ ಎನ್ನುವ ಮಾತು ನನ್ನಲ್ಲಿ ಯಾವಾಗ ಬಂತೋ ಅಲ್ಲಿಗೆ ಹರಿಶ್ಚಂದ್ರನೇ ಇಲ್ಲ ಗುರುಗಳೇ. ಖಂಡಿತ ತಾನೇ? ಹಾಗಿದ್ರೆ ಇನ್ನೂ ನೀನು ಉಳಿಸಿಕೊಂಡಿದ್ದೀಯಲ್ಲ? ಯಾವುದು? ಈ ವಸನ ಭೂಷಣಗಳು ವಜ್ರ ವೈಡೂರ್ಯದಿಂದ ಕಾಶಿಗೆ ಹೊರಟವರಿಗೆ ಇದೆಲ್ಲ ಬೇಕಾ? ಎಲ್ಲ ಕಳಚಿಟ್ಟು ಎಲ್ಲ ನಾರು ಮಡಿಯನ್ನು
ಇಲ್ಲಿಂದ ಹೋಗ್ಬೇಕು, ಅದು ಕೊಡುವೆ ಹೆಚ್ಚು. ಸರಿ. ಅದು ಗಡಿ ಪ್ರದೇಶ ದಾಟುವಾಗ ಅದನ್ನು ಕಿತ್ತು ಬೇರೆ ಇಟ್ಟುಕೊಳ್ಬೇಕು. ಸರಿ, ಆ? ಆಯ್ತು ಆಯ್ತು ಆಯ್ತು. ಬೇರೆ ಅಲ್ಲ, ನಾನು ಆಲೋಚಿಸುವುದು ಇಲ್ಲಿವರೆಗೆ ಮುಂದುವರಿಯುತ್ತದಲ್ಲ ಪ್ರಕರಣ ಅಂತ ನಾನು ಭಾವಿಸಿರ್ಲಿಲ್ಲ. ಯಥಾರ್ಥಕ್ಕಿದ್ರು ಹರಿಶ್ಚಂದ್ರನ ಬಗ್ಗೆ ವೈಯಕ್ತಿಕವಾದಂತಹ ದ್ವೇಷ ನನಗಿಲ್ಲ. ಅವರ ಕುಟುಂಬದ ಬಗ್ಗೆ ಅಭಿಮಾನ ಇದೆ ನನಗೆ. ಯಾಕಂದ್ರೆ ಅವರ ತೀರ್ಥರೂಪದ ಕಾಲದಲ್ಲಿ ನಮ್ಮೊಳಗೆ ನಡೆದಂತ ವಾಗ್ವಾದಗಳು, ಅಲ್ಲಿ ನನಗೆ ಕೊಟ್ಟಂತ ಆತಿಥ್ಯಗಳು, ಇದೆಲ್ಲ ನನಗೆ ನೆನಪಿದ್ದದ್ದೇ. ಆದರೂ ಕೂಡ ತುಂಬಿದ ಸಭೆ ಅವತ್ತು ದೇವಲೋಕದಲ್ಲಿ ವಿದ್ವಜ್ಜನ ಪರಿವೇಷ್ಟಿತವಾದಂತಹ ಸಭೆ. ಇಂದ್ರ ಕೇಳಿದಂತಹ ಪ್ರಶ್ನೆ ಸಾಮಾನ್ಯವಾದ್ದಲ್ಲ. ಅದು ಇಡೀ ಪ್ರಪಂಚದ, ಈ ಭೂಲೋಕದ ಅಸ್ತಿತ್ವದ ಈ ಪ್ರಶ್ನೆ. ಅಲ್ಲಿ ಇರುವಿಕೆಯ ಬಗ್ಗೆ ಇನ್ನೊಬ್ಬ ಇದಮಿತ್ತಂತ ಹೇಳುವುದಕ್ಕೆ ಭಾಷ್ಯ ಬರೀಬೇಕಾದಂತಹ ಪ್ರಕರಣ ಅಲ್ಲಿ ನಡೆದವು. ಭೂಲೋಕದಲ್ಲಿ ಯಾವನೇ ಇದ್ರು ಕರ್ಮ ಪ್ರಪಂಚವಾದಂತಹ ಕ್ಷೇತ್ರದಲ್ಲಿ ಸುಳ್ಳು ಹೇಳಲೇಬೇಕಾಗುತ್ತದೆ. ಏನಾಗ್ತದೆ, ವೈದ್ಯನೊಬ್ಬ ಮದ್ದು ಕೊಡುವಾಗ ಖಂಡಿತ ಗುಣ ಆಗುತ್ತದೆ, ಗುಣ ಆಗಿ ನಂತರ ಆಗ್ಬೇಕಾಗ್ತದೆ. ಆದ್ರೂ ಕೊಡುವಾಗ ಖಂಡಿತ ಗುಣ ಆಗುತ್ತದೆ. ಈ ಖಂಡಿತ ಅನ್ನೋದು ಅವನ ಕೈಯಲ್ಲಿದೆಯೋ, ಅವನಾದ್ರೂ ಸುಳ್ಳು ಹೇಳಬೇಕಾಗುತ್ತದೆ. ಏನು ಯಜ್ಞಕ್ಕೆ ಕೂತುಕೊಳ್ಳುವಂತ ಕರ್ತೃ, ಕಾರೈಕ, ಅನುಮೋದಕ, ಪ್ರೇರಕ ಇವರೆಲ್ಲ ಕೂಡ ಒಂದು ಸಲಕ್ಕೆ ಹೇಳಬೇಕಾಗ್ತದೆ. ಇದೆಲ್ಲ ನಾನು ಅನುಭವಿಸಿದ್ದೆ. ಆ ಹೊತ್ತಿನಲ್ಲಿ ಈ ಹರಿಶ್ಚಂದ್ರ ಅದಕ್ಕೆ ಅಪವಾದವಾಗಿ ಇದ್ದಾನೆ ಅಂತ ನನಗೆ ಗೊತ್ತಿದ್ರು ಅದನ್ನು ಪ್ರಚಲಿತಗೊಳಿಸುವಲ್ಲಿ, ಪ್ರತಿಷ್ಠಾಪನೆ ಮಾಡುವಲ್ಲಿ ವಸಿಷ್ಠ ಅಲ್ಲ ನಾನು ಹೇಳಬೇಕಾಗ್ತದೆ. ನಾನು ಹೇಳುವಂತದ್ದನ್ನು ಅವ ಹೇಳಿ ಅವಾದಲ್ಲಿ ಪ್ರಶಸ್ತಿ ಪಡ್ಕೊಳ್ಳುವಾಗ ನನಗೆ ತಲೆ ಬಿಸಿ ಆಗ್ತದೆ. ಇಲ್ಲದಿದ್ರೆ ಸುಮ್ಮನೆ ಇರ್ತಿದ್ದೆ. ಆದರೂ ಈಗ ಪ್ರಕರಣ ಇಲ್ಲಿವರೆಗೆ ಮುಂದುವರಿಯುತ್ತಲ್ಲ, ಸರಿ, ಯಾವನೇ ಒಬ್ಬ ಭೂಲೋಕದಲ್ಲಿ ಹುಟ್ಟಿದಂತ ವ್ಯಕ್ತಿ, ಜರಾಮರಣಕ್ಕೆ ಒದಗಿದಂತಹ ವ್ಯಕ್ತಿ, ಆಪತ್ಕಾಲದಲ್ಲಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಸುಳ್ಳನ್ನಾದ್ರೂ ಹೇಳ್ತಾನೆ, ಮಾತಿಗೂ ತಪ್ಪಾನೆ. ತಪ್ಪಿಸೋರು ಬೇಕು, ಅದಕ್ಕೆ ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥೆಯನ್ನು ಮಾಡಿ ಆಮೇಲೆ ಏನು ಅಂತ ನೋಡೋಣ. ಯಾರಲ್ಲಿ ನಕ್ಷತ್ರಿಗ ಅಕಾಲ ಮೃತ್ಯು ಪ್ರಾಪ್ತಿ. ಏನು ಬಂದರೆ ಹಾಗಂದ್ರೆ ಅಂದ್ರೆ ತುಂಬಾ ಕಾಲ ಬೇಕು. ಹಾಗೆ ನಮ್ಮ ಆಶೀರ್ವಾದ, ಶುಭಾಶೀರ್ವಾದ. ನನ್ನಷ್ಟಕ್ಕೆ ಇದ್ದೆ, ನೀವು ಮಾತಾಡ್ಕೊಳ್ತಾ ಇದ್ದೀರಿ. ಹರಿಶ್ಚಂದ್ರ ಚಕ್ರವರ್ತಿಗಳು ಮತ್ತು ತಾವುಗಳು ಮಹರ್ಷಿಗಳು ಕಿವಿ ಕೊಡ್ಲಿಲ್ಲ, ಕಿವಿ ಕೊಡ್ಲಿಲ್ಲ. ಯಾಕಂದ್ರೆ ನಿಮ್ಮೊಳಗೆ ಮಾತಾಡುವಾಗ ಕಿವಿ ಕೊಡುವ ಅವಶ್ಯಕತೆ ನನಗಿಲ್ಲ. ಯಾಕೆ? ಅಧಿಕ ಪ್ರಸಂಗತನವಾದೀತು. ನಮ್ಮ ಶಿಷ್ಯ ಏನು ಈಗ ನಿನ್ನನ್ನು ಕಳಿಸಿದ್ಯಾಕೆ ಗೊತ್ತಾಗಿಲ್ಲ. ಮಿತ್ರನಾಗಿರುವ ನಕ್ಷತ್ರವೆಂಬವನ ಕರೆದು ಪಕ್ಷಪಾತವ ಎಸಗದೆ ಒಡನೆ ಮೀನು ಪಕ್ಷಪಾತವ ಎಸಗಲೆ ಒಡನೆ ಮೀವರಿಗೆ ದಾಕ್ಷಿಣ್ಯಮವು ತಾಳದೆ ಮೀವರಿಗೆ ದಾಕ್ಷಿಣ್ಯಮವು ತಾಳದೆ ಅವರಿನ ಸೂರ್ಯವು ಬಚ್ಚಿ
ಬಳಸಗಿದನೇ ಈ ಭೂಮಿಯಲ್ಲಿ ಸ್ವಾಭಿಮಾನ ಅನ್ನೋದು ಧೂಳನ್ನು ಬಿಟ್ಟು ಹೋಗುವುದಿಲ್ಲ. ಅದು ಹೇಗೆ ಗುರುಗಳೇ? ಹೌದಲ್ಲ? ಹೇಗೆ ಅದು? ಧೂಳಿರುವ ಪಥದಲ್ಲಿ ರಥವನ್ನು ಮುಂದೆ ಹೋದ್ರೆ ನನ್ನ ಮೇಲೆ ಧೂಳು, ಈ ರಥ ಹೋಯ್ತಲ್ಲ ಅಂತ ಧೂಳು ಹಾರಿ ಬಂದು ರಥದ ಮೇಲೆ ಕೂತುಕೊಳ್ಳುತ್ತದೆ. ಕಣ್ಣು, ಕೈ, ಕಾಲು, ಸೊಂಟ, ಬೆನ್ನು, ರೆಪ್ಪೆ, ಪಾದ, ತುಟಿ, ಗಲ್ಲ, ಮಾಂಸ, ಮಜ್ಜೆ, ಎಲುಬು, ರಕ್ತ, ಅದಕ್ಕೆ ವಿಶೇಷವಾಗಿ ಬುದ್ಧಿ, ಇದನ್ನೆಲ್ಲ ಪಡ್ಕೊಂಡು ಹುಟ್ಟಿದಂತ ವ್ಯಕ್ತಿಯೊಬ್ಬ ಸ್ವಾಭಿಮಾನವನ್ನು ಮಾರಿ ತಿನ್ನಬಹುದಾ ಹೇಳು? ಆಗುದಿಲ್ಲ, 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 ಆಗುದಿಲ್ಲ. ಹಾಗೆ ಸ್ವಾಭಿಮಾನಿಯಾಗಿ ಬದುಕಿದವ ಈ ವಿಶ್ವಾಮಿತ್ರ. ಅದು ನನಗೆ ತಿಳಿದಿದೆ. ಹೌದಲ್ಲ? ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವ ಒಂದು ಪ್ರಸಂಗ ಆಯ್ತು. ಎಲ್ಲಿ, ಹೇಗೆ, ಯಾವಾಗ? ಎಲ್ಲ ಪ್ರಸಂಗಕ್ಕೆ ನಾನು ಗುರಿ ಹೋಗ್ತೀನಿ. ಇದು ಈ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವ ಪ್ರಸಂಗವನ್ನು ದೇವಲೋಕದ ಸಭೆಯಲ್ಲಿ ಭೂಲೋಕದಲ್ಲಿ ಸತ್ಯವಂತರಿದ್ದಾರೋ, ಮಾತು ನಿಷ್ಠರಿದ್ದಾರೋ, ಏಕಮತ್ತಿ ವೃತ್ತರಿದ್ದಾರೋ, 3 ಪ್ರಶ್ನೆಗಳಿಗೆ ಉತ್ತರ ಇಂದ್ರನಿಂದ ಪ್ರಶ್ನೆ ಕೇಳಿದ ಉತ್ತರವನ್ನು ಋಷಿಗಳಿಂದ ಬಯಸಿದ. ನೀವಿದ್ದೀರಿ? ನಾನು ಇದ್ದೇನೆ. ನೀವಿರುವಾಗ ನಿಮ್ಮ ಉತ್ತರಕ್ಕೆ ಪ್ರತ್ಯುತ್ತರ ಯಾರು ಹೇಳಲಿಕ್ಕಿಲ್ಲ. ನೋಡು, ಕೆಲವು ಚಪಲ ಅಂತ ಇರ್ತದೆ. ಹೌದು. ಈ ಚಪಲ ಉಳ್ಳವರು ಬೇಗ ಎದ್ದು ಮೈ ಮೇಲೆ ಹಾರಿ ಮಾತಾಡು. ಎದ್ದು ವಸಿಷ್ಠ ಗೊತ್ತೇ ಆಗುವುದಿಲ್ಲ ನಿಮ್ಗೆ ಯಾವುದಿಲ್ಲ, ನಿಮ್ಗೆ ಯಾವುದಿಲ್ಲ. ವಸಿಷ್ಠ ಎಂದು ಹರಿಶ್ಚಂದ್ರನ ವಿಚಾರ ಹೇಳಿದ. ಇದರಲ್ಲಿ ಸುಮಾರು ಪ್ರಕರಣ ನಡೆದಿದೆ, ಬಿಡು. ಚರಿತ ಚರಣ. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ, ಅವ ಎಲ್ಲದನ್ನೂ ನನಗೆ ದಾರ ಎಳೆದು ಕೊಟ್ಟ ಮಾತಿನಂತೆ. ಕೊಟ್ಟು ಇನ್ನೂ ಸಾಲ ಸ್ವಲ್ಪ ಅವನಲ್ಲಿ ಉಳ್ಕೊಂಡಿದೆ. ನನಗೆ ಸಲ್ಲತಕ್ಕಂಥದ್ದು ಅವ್ರು ಕೊಡ್ಲಿಕ್ಕೆ ಅವ ಕೊಡ್ಲಿಕ್ಕೆ ನಿಮಗೆ ಅವ ಸಾಲಗಾರನಾಗಿಯೇ ಉಳಿದಿದ್ದ. ನೀವು ಬಿಡ್ಬಾರ್ದು. ಅದನ್ನು ಬಿಡುವುದಿಲ್ಲ ಅಂತ ತೀರ್ಮಾನ ಮಾಡಿ ಅವ ಮುಂಗಡತೆ ಕೊಡುವ ಹುಚ್ಚಿ ಬಿಡ್ಬೇಕು. ಹಾಗೆ ಹೊಟ್ಟೆ ಕೊಡ್ತೇನೆ ಅಂತ ಹಠ ಹಿಡಿದ ಅವ ಈಗ ಸಂಪಾದನೆಗೆ ಅಂತ ಹೊರಟಿದ್ದ. ಸಂಪಾದನೆಗೆ ದಿನದ ಸಂಪಾದನೆಯ ಮೂಲಕ 48 ದಿನ, 1 ಮಂಡಲ ದಿನ ಸಂಪಾದನೆ ಮಾಡಿ ಋಣ ತೀರಿಸ್ತಾನೆ. ಹೌದೇ? ಅದಕ್ಕಾಗಿ ಪತ್ನಿ ಮಗನನ್ನು ಸೇರಿಸಿಕೊಂಡು ಕಾಶಿಗೆ ಹೋಗ್ತಾನಂತೆ. ಅದಕ್ಕೆ ನಿನ್ನನ್ನು ಬರ್ತದೆ. ಹುಡುಗಡೆ ಯಾವುದು ಇಲ್ಲ. ವಸಿಷ್ಠರ ಜೊತೆ ಮಾತಾಡಿದಂತ ಸಂಗತಿಯೇ ಬೇಡ. ಎಲ್ಲದಕ್ಕೂ ಮುಕ್ತಾಯ ಹಾರಿಯಾಗಿದೆ ಹರಿಶ್ಚಂದ್ರ. ನಿಮ್ಮನ್ನು ಕಂಡ ತಕ್ಷಣ ಏನ್ ಹೇಳಿದ ಹರಿಶ್ಚಂದ್ರ? ಹರಿಶ್ಚಂದ್ರ ಆದ್ರೂ ಅವ ಕೊನೆಗೆ ಹೇಳಿದ ಇಂಥದ್ದು, ಕರುಣಾಮಯರಾದಂತ ನೀವು ದಯಾಮಯರು. ಹೌದಾ? ನಿಮ್ಮನ್ನು ಹರಿಶ್ಚಂದ್ರ ಹೇಳಿದೌದಾ? ನನಗೆ ಇದ್ದದ್ದೇನು ಗೊತ್ತಾ, ಅವನನ್ನು ಒಂದು ಸಲ ಆದ್ರೂ ಅಲ್ಲ ಸಲ್ಲ ಬೇಡದ್ದು ಹೌದು ಅಂತ ಹೇಳಿಸ್ಬೇಕು. ಇಲ್ಲ, ಅವ ಸುಳ್ಳು ಹೇಳಿ ಆಯ್ತು. ಯಾವಾಗ? ಗುರುಗಳು ಹೇಳಿ ಆಯ್ತು. ಯಾವಾಗ? ದಯಾಮಯಿ ಅಂತ ನಿಮ್ಮನ್ನು ಹೇಳಿದ್ರ? ದಯೆ ಎಂಬುದು ನಿಮ್ಮಲ್ಲಿ ಉಂಟಾ? ಕರುಣಾಕರ ಎಂಬುದಾಗಿ ನಿಮ್ಮನ್ನು ಹೇಳಿದ್ರ? ಕರುಣೆ ಎಂಬುದು ನಿಮ್ಮಲ್ಲಿ ಉಂಟ ಗುರುಗಳೇ? ಇಲ್ಲವೇ ಇಲ್ಲ. ಹಾಗಾಗಿ ತಮ್ಮ ಮುಂದೆ ಸ್ಪಷ್ಟವಾಗಿ ಸತ್ಯವಂತ ಹೌದಂತ ಆಯ್ತಲ್ಲ. ಸತ್ಯವಂತ ಅಲ್ಲ ಅಂತ ಆಯ್ತು, ಸುಳ್ಳು ಹೇಳ ಅಂತ ಆಯ್ತು. ಹೌದು, ಸುಳ್ಳು ಹೇಳಿದ್ದವ ಅಷ್ಟನ್ನು. ಹೌದಲ್ಲ? ಯಾವುದೇ ಶಿಷ್ಯರ ಮೇಲೆ ದಯೆಯನ್ನು ತೋರಿಸಿದ್ದುಂಟ, ಕನಿಕರ ತೋರಿಸಿದ್ದುಂಟ, ಕರುಣೆ ಅವನನ್ನೇ ತೋರಿಸಲಿಲ್ಲ. ಮತ್ತೇನು ಸುಳ್ಳುಗಾರ. ನೋಡಿ, ಇನ್ನು ನೀವು ಹಠ ಕಟ್ಟುವುದು ಬೇಡ. ಅವ ಮಾತಿಗೆ ಹೇಳಿದ್ದ. ಸುಳ್ಳುಗಾರ ಎಂಬುದು ಸ್ಪಷ್ಟವಾಯಿತು. ಸತ್ಯವಂತ ಎಂಬುದು ಅಲ್ಲ, ಮಂಗಳ ಹಾಡಿಗಳು. ನೀನು ಮಂಗಳದಲ್ಲಿ ಹೇಳ್ತೀವಿ ಪುಣ್ಯ ಅಲ್ಲ, ಮಂಗಳ ಹಾಡಿ ನೀವು ಮಂಗಳ ಹಾಡಬಹುದು. ಮರುದಿವಸ ನನಗೆ ಶಾರ್ಥ ಆಗಬೇಕಾಯ್ತು. ಯಾಕೆ ಗುರುಗಳೇ? ನನ್ನ ಮಾತು ಉಳಿಲಿಲ್ಲಲ್ಲ, ಅದಕ್ಕೆ ಬೇಕಾಗಿ ಇದು ಒಳಗೆ ಮನಪೂರ್ವಕವಾಗಿ ಅದನ್ನು ಒಪ್ಪಿಕೊಳ್ಳಬೇಕು.
ಸಾಧಿಸಿದ್ರೆ ಮಾತ್ರ ಸಾಧಿಸಬೇಕು, ಸಾಧಿಸಿ ತೋರಿಸಬೇಕು. ಅದಕ್ಕೆ ಬೇಕಾಗಿ ನೀನು ಅವನ ಬೆನ್ನಲ್ಲಿ ಹೋಗ್ಬೇಕು. ಅವನ ಬೆನ್ನಲ್ಲಿ ದಿನ ದಿನ ಅವ ದುಡಿದನ್ನು ತಗೊಳ್ಬೇಕು. ತಗೊಂಡು ಅವನ ಬಾಯಿಂದ ಸುಳ್ಳು ಮಾತಿಗೆ ತಪ್ಪದಂತ ಸುಳ್ಳು ಬಯಸುವುದಕ್ಕೆ ಅಂದು ಪರಿ ಕಷ್ಟಗಳನ್ನು ವಿಧದ ಕಷ್ಟಗಳನ್ನು ಕೊಟ್ಟು ದಂಡನೆ ಕೊಟ್ಟು ಏನಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಅವನ ಬಾಯಿಂದ ನನ್ನ ಹತ್ರ ಇಲ್ಲ ಕೊಡ್ಲಿಕ್ಕಿಲ್ಲ ನಾನು ಅಂತ ಅಷ್ಟನ್ನು ಹೇಳ್ಸೋ. ನನಗಿಲ್ಲ ಅಂತ ಹೇಳಿಸ್ಬೇಕು. ಅದಕ್ಕಾಗಿ ನಾನು ನೀವು ಹೋಗ್ಬೇಕು. ನಿನ್ನ ಸಂಬಳ ಸಮೇತ ನೀನೇ ತಕ್ಕ. ನೀವು ಸಂಬಳ ಕೊಡ್ಲಿಕ್ಕಿಲ್ಲ, ಅದಕ್ಕೆ ಅವನಿದ್ದಾನೆ. ಕಟ್ಟೋಡಿ ಮಾಡಲಿಕ್ಕೆ ನಿಮ್ಮಲ್ಲಿ ಬರ್ಲಿಕ್ಕಿಲ್ಲ. ಯಾವುದಿಲ್ಲ, ಗುರುಗಳೇ ಬರುವವರೆಗೆ ಮಾತ್ರ. ಗುರುಗಳೇ, ನಿಮ್ದು ಅವ ಕೊಡಬೇಕಾದ ಸಾಲ ಅವತ್ತಿನ ದಿವಸ ಸುವರ್ಣ ಸ್ವರ್ಣ ಅಷ್ಟು ಹೊನ್ನು ಸಮೇತ ಎಷ್ಟು ದಿವಸ? 48 48 ಅವನ ಹಿಮ್ಮತಿಯಲ್ಲಿ ಹೋಗ್ಬೇಕಾ? ವಸೂಲಿ ಮಾಡ್ಬೇಕಾ? ಇಲ್ಲಿಂದ ಏನಾದ್ರು ಊಟ ವ್ಯವಸ್ಥೆ ಊಟ ಯಾವುದಿಲ್ಲ, ಏನಿಲ್ಲ, ಎಲ್ಲ ಅವನಿಂದಲೇ ನೀನು ಮಾಡಿ ತಂದ್ಕೊಡ್ಬೇಕು. ಅಲ್ಲ ಗುರುಗಳೇ, ಹಾಗಿದ್ರೆ ಒಂದುಂಟಲ್ವಾ? ಏನು? ಅವನ ಭೂಮಿಯನ್ನು ಸಾಲಗಾರ ಅವ, ಏನು ಇಲ್ಲಿ ಮುಟ್ಟಬಾರದು. ಅವ ಹಾಗಿದ್ರೆ ನನಗೂ ಕೊಡ್ಲಿಕ್ಕಿಲ್ಲ. ನಿನಗೆ ಅಲ್ಲಿ ದುಡಿದು ಕೊಡ್ತಾನೆ. ಇಲ್ಲಿ ಊರು ಬಿಟ್ಟ ನಂತರ ಮುಂದಕ್ಕೆ ಮುಂದೆ ಅವನ ಬಾಯಿಂದ ಸುಳ್ಳು ಬರಿಸುವ ಪ್ರಯತ್ನ ಮಾಡಬೇಕು. ನಿನಗೆ ಬೇಕಾದ್ರೆ ನಂತರ ಸಂಬಳ ಸೇರಿಸಿ ನಾನು ಕೊಡ್ತೇನೆ. ಅದು ಆಮೇಲೆ ವಸೂಲಿ ಮಾಡಿ ಅವನನ್ನು ಸುಳ್ಳುಗಾರ ಅಂತ ಹೇಳಿಸಿ ಬರಿ. ನಿನ್ನ ಶಿಷ್ಯನಾಗಿ ನೀನು ಕೆಲಸ ಮಾಡಿದ್ರೆ ನಿನಗೆ ಜಗಮೆಚ್ಚುವ ಒಂದು ಪ್ರಶಸ್ತಿ ನಾನು ಕೊಡ್ತೇನೆ. ತಾವು ಕೊಟ್ಟ ಪ್ರಶಸ್ತಿ ಎಲ್ಲಿ ತನಕ ಉಳಿದಿತ್ತು ಎಂಬುದಾಗಿ ಇವಾಗಲೇ ನನ್ನ ತಲೆಗೆ ಹೌದಲ್ವಾ? ಸಂಬಳ ಸಮೇತ ಬೇಕೇನು? ತಮ್ಮ ಶಿಷ್ಯ ನಾನು ಏನು ಎಷ್ಟು ನಕ್ಷತ್ರಕರ ಪ್ರಭಾವ ಅದನ್ನು ತೋರಿಸಿಕೊಡುವ ಕೆಲಸ ನನ್ನದು. ಇತಿಹಾಸದ ಪುಟಗಳಲ್ಲಿ ಎಂದೆಂದಿಗೂ ಮರೆಯಲಾಗದ ಏನು ಎಂಬುದನ್ನು ಉಳಿಸುವಲ್ಲಿ ನಿನ್ನ ಪ್ರಾಮಾಣಿಕ ಪ್ರಯತ್ನ ಇರಬೇಕು. ಮರೆಯಲಾಗದೆ ಆ ಕೆಲಸ ಮಾಡಿಸಿ ತೋರಿಸಿಕೊಡ್ಬೇಕು. ಪ್ರಥಮ ಬಾರಿಗೆ ನನ್ನ ಪ್ರಯತ್ನ. ತಮ್ಮಗಳ ಶುಭಾಶೀರ್ವಾದ. ನಾನೇ ಬರಬೇಕಿತ್ತು. ನನ್ನ ಪ್ರತಿನಿಧಿಯಾಗಿ ಇವ ನಕ್ಷತ್ರಿಕ ಹಾಗೆ ಕಂಡು ಕೂಡ ಮಹಾಮೇಧಾವಿ. ಇವರ ಸಂಬಳ ಎಷ್ಟು ಒಂದು ಹೇಳ್ತಿದ್ರೆ ಅದನ್ನು ಅವನೇ ಹೇಳ. ಅವನು ಹೇಳಿದ ಸಂಬಳ ಅದನ್ನು ಕೊಡ್ಬೇಕು. ಅದು ಸಂಬಳ ಮೊದಲು ಕೇಳುವ ಕ್ರಮ ಇಲ್ಲ, ಕೊನೆಯ ದಿವಸ ಹೇಳ್ತೇನೆ ನಾನು. ಕೊನೆ ದಿವಸ ಆದಷ್ಟು ವಸೂಲಿ ಮಾಡಿಕೊಳ್ಳುವುದು ಒಳ್ಳೇದು. ಅವಧಿಯ ಅವಧಿ ನಾವು ಇನ್ನು ಹೊರಡಲೇ 48